ಕಾಮಕ್ಕೆ ಕಣ್ಣಿಲ್ಲದೆ ಪ್ರೀತಿಗಾಗಿ ಮನ ಸೋತು ನಿನ್ನ ಮಾನವನ್ನೇ ಗೋಳಿಗೆ ತೂರಿಕೊಂಡ ಮೂರ್ಖ ನೀನಾದಿ. ಈ ರಾಜ ವರ್ಮರ ಎಡವ ಪಂಚರದ ಭೇಟಿ ನೀನಾದಿ. ಅಂಬರದ ಮೇಲೆ ಕುಳಿತು ನ್ಯಾಯ ಸಿಂಹಾಲವನ್ನೇ ತೋರಿಸುವ ನಿನ್ನ ಕೈಗೆ ಕಬ್ಬಿಣದ ಸೊಲೈಕೆಯನ್ನು ಕೊಟ್ಟಿ ಆ ಶಾಂತಿಯ ಒಡೆಯನಾಗದಿದ್ರೆ ನನ್ನ ಹೆಸರು ರವಿ ವರ್ಮನೇ ಅಲ್ಲ. ವೆಲ್ಕಮ್ ಮೈ ಡಿಯರ್ ರಂಜಿನಿ, ವೆಲ್ಕಮ್. ತುಂಬಾ ಮೆಚ್ಚಿಕೊಂಡೆ ಈ ನಿನ್ನ ಸಾಹಸಕ್ಕೆ. ಆ ಸಾಹಸದ ನನ್ನ ರಾಣಿ ರಂಜಿನ ಅಂತ ತುಂಬಾ ನಗ್ತಾ ಇದೆ. ಅದಕ್ಕೆ ತಲೆಬರಹ ನೀಡಿ ನಾಟಕ ರಚನೆ ಮಾಡಿದ ಕವಿಗಳು ನೀವೆಲ್ಲವೇನು? ಆ ನಾಟಕದಲ್ಲಿ ಕೇವಲ ನಟನೆ ತೋರಿದ ನಟಿ ಮಾತ್ರ ನಾನು. ವೆರಿ ಗುಡ್, ಅಂತೂ ಚೆನ್ನಾಗಿದೆಯಲ್ಲವೇ ಈ ನನ್ನ ಕೃತ್ಯ. ಬಹಿರಂಗದಲ್ಲಿ ಅನ್ನ ತಂದು ಅಂತರಂಗದಲ್ಲಿ ಪ್ರೇರಿಸಿ ನಿಮ್ಮಂತ ಪ್ರಿಯಕರನ್ನ ಕೈದಿರ ನನ್ನ ಜೀವನದ ಪುಣ್ಯ ನಾಟನೆ. ಮೊದಲಿಗೆ ನಿಮ್ಮ ಮಾತಿಗೆ ನಾನಂತೂ ತುಂಬಾ ಭಯಗೊಂಡಿದ್ದೆ. ಆದರೆ ಈಗ ನಾನು ಜೋಡಿ ಸಿಂಹಾಸನದ ರಾಣಿ. ಹಾಗೆಲ್ಲ ಪ್ರೇಮ್ ಬೇಗ ರಾಮನ ಆಸ್ತಿಯನ್ನು ಎತ್ತಿಕೊಂಡು ಹೋದವನ್ನೆಲ್ಲ ನೂಕಿ ನನ್ನತ್ತ ಸಾಗಿದರೆ ಎರಡು ಸಂಪತ್ತಿನ ರಾಣಿ ನೀನಾಗುವೆ. ಈಗಲೇ ಆ ಕಾಲ ತುಂಬಾ ಸಮೀಪ ಬರ್ತಾ ಇದೆ. ಹಾಗಾದರೆ ಕೊಟ್ಟ ಮಾತಿನಲ್ಲಿ ನಿಷ್ಠೆಯಿಂದ ನೀಡಿದ
ಈ ನನ್ನ ತಪ್ಪಿ ಆಡೋ ಒಂದು ಪ್ರೇಮ ಗೀತೆಯನ್ನು. ಗಗನವೇ ಗಗನವೇ ನನ್ನ ಕಮ್ಮನಿಗೆ ತಕ್ಕಂತ ಕನ್ನಡ ನೀನೇ ಹೇಗೆ ನಡೆದಿದೆ ನಿನ್ನ ನಾಟಕ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗಂತ ಮೊದಲು ಅವನ ತಲೆ ಕೆಡಿಸಿ ಬೇಗ ಶಾಂತಿಯನ್ನು ಹೊರ ಬರುವಂತೆ ಮಾಡಿ. ನನ್ನ ಕಾಲಿಲ್ಲ ಈಗಲೇ ಬರುವಂತೆ ಮಾಡಿದ್ದೇನೆ. ನಿಜವಾಗಲೂ ರಾಮ ನನ್ನ ಹತ್ತಿರ ಹಣ ಕೇಳಲು ಬರುತ್ತಿದ್ದಾರೆ. ಹಣ ಕೊಟ್ಟರೆ ನಿಮ್ಮ ಸಾಧನೆಯನ್ನು ಮಾಡಿಕೊಳ್ಳಿ, ನಾನಿನ್ನು ಬರ್ತೀನಿ. ಕಲಿಯುಗದ ಕರುಣನೆಂದು ಹೆಸರು ಬಂದ ಶ್ರೀರಾಮ ನನ್ನ ಹತ್ತಿರ ಹಣಕ್ಕಾಗಿ ಬರುವನೆ. ರಾಮ ಹಣಕ್ಕಾಗಿ ಬಂದಲ್ಲ ಕ್ಷಣದಲ್ಲಿ ಕೇಳುತ್ತೀರಿ ಆ ರಾಮನ ಹೆಣವನ್ನು. ತಮ್ಮ ಹಿಂಗ ಅನ್ಕೊಂಡು ಕೆಡವಾಕತಿಲಿ ನಮ್ಮ ಎಣನ ಮೊದಲ ಆ ಶ್ಯಾಮ್ ಸುಂದರ್ನ ಪ್ರಾಣ ತೆಗೆದು ಮೊದಲ ತೀರ್ಸೋ ನಮ್ಮ ದುನಿಯನ ಅಂತಿನ. ಹಾಗಲ್ಲ ಗುಮಸ್ತರೆ, ಆ ಸುಂದರನಿಗೆ ಸಪೋರ್ಟ್ ಆಗಿ ನಮ್ಮೊಂದಿಗೆ ಪೈಪೋಟಿ ನಡೆಸಿದ ಮೊದಲು ಆ ವೀರನ ಹೆಣ ಬೀಳಬೇಕು, ಆಮೇಲೆ ಆ ಸುಂದರನ ಹೆಣ ತನ್ನಿಂದ ತಾನೇ ಬೀಳುತ್ತೆ. ಇಲ್ಲ ಗಿರಿಧರ, ಇಲ್ಲ. ಒಂದು ವಾರದೊಳಗಾಗಿ ನಾನಂತುವ ಎಮ್ಮೆಲ್ಲೆ ಪಟ್ಟ ಅವನ ಚಕ್ಕ ತೈಲದೊಳಗಾಗಿ
ನೆಲೆಯಾಗಿ ಬಿಡ್ತಾನೆ. ಆವಾಗ ಏನು ಮಾಡಬೇಕು ಅಂದಾಗ ಆ ಸುಂದರನ ಹೆಣ ನನ್ನ ಕಣ್ಣು ತುಂಬ ನಾನು ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಕುಂತರು ಅದೇ ಚಿಂತೆ, ಆಯ್ತು ನನ್ನುಡಿಯ, ಆಯ್ತು ಆಯ್ತು ಆಯ್ತು. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವುದಕ್ಕಾಗಿ ನಾನು ನಿಮ್ಮ ಬಲಗೈ ಬಂಟನಾಗಿದ್ದೇನೆ. ಇಡೀ ಸ್ಥಳದಲ್ಲಿ ನಿನ್ನ ಕಂಟ್ರೋಲಲ್ಲಿರುವಾಗ ಒಬ್ಬ ಜಂಟಲ್ನ ನಿಮ್ಮ ವೈರಿ ಸಾಧ್ಯವಿಲ್ಲ. ಅಬ್ಬರದ ಪ್ರಚಾರ ನಡೆಸಿದ ಆ ಕೊಪ್ಪಿದ ಗೋಡನ್ನ ದುರ್ಗಮ್ಮನಿಗೆ ಆರೋಗ್ಯ ಕೊಟ್ಟಂತೆ ಇಂದು ನಿಮ್ಮೆಲ್ಲರ ಮುಂದನೆ ಅವನ್ನು ಬಲಿ ಮಾಡಿಬಿಡ್ತೀನಿ. ಇದನ್ನು ಮುಗಿಸಲಿಕ್ಕೆ ಕೇವಲ 5 ನಿಮಿಷ ಟೈಮ್ ಸಾಕು. ಜನರ ಆ ನಂತರ ಇವ್ರ್ಯಾವ ಹುಲ್ಲು ಕಡ್ಡಿ ನನ್ನ ಮಕ್ಕಳ ಅಂತೀನ ಶ್ಯಾಮ ಸುಂದರ ಆ ರಾಮಚಂದ್ರ ಬಿರಬ್ರು ಏದನರ ಸರಕ್ಕ ಅವರಿಗೆ ಇಲಿ ಬೆಲೆ ಹಾಕಿ ಸರಕ್ಕಂತ ಅವ್ರನ್ನ ಮ್ಯಾಕ ಕಳಿಸ್ಬಿಟ್ರ ರಾತ್ರಿ ಬರೀ ಕರೆಕ್ಟ್ ನಾ ಕೂತ್ ಮಾಡೋದು ಹೊಡೇನ್ರಿ. ಒತ್ತು ತನ್ನಿ ನೋಡ್ರಿ ಈ 12 ವರ್ಷದ ಪಟ್ಟದ ಕೋಣನ್ನ ಬೇಗ ಇದನ್ನು ಕಟ್ಟಿ ಹಾಕದೆ ಬೇಗ ಇದನ್ನು ನೆಟ್ಟಿ ನಾವೇನು ತಪ್ಪು ನೋಡ್ತೀವಿ. ನನ್ನ ಏಕೆ ಗಟ್ಟಿ ಹಾಕಿದ್ವಿ, ನನ್ನನ್ನು ಬಿಡು. ನಿನ್ನನ್ನು ಹಾಗೆ ಬಿಡಲಾಗಿ ಕಟ್ಟಿ ಹಾಕಿ ಸುಂದರ ಈ ರಾಜವರ್ಧನವನ್ನು ನಾವು ಪತ್ರ ಸಲ್ಲಿಸುವುದಕ್ಕಾಗಿ ನಿನ್ನನ್ನು ಕೊಲೆ ಮಾಡುವುದಕ್ಕಾಗಿ ನಿನ್ನನ್ನು ಕಟ್ಟಿದೆ. ಗಿರಿಧರ, ಈ ಬೇಟೆಯನ್ನು ನನ್ನ ಮನಸ್ಸಿನ ತಕ್ಕಂತೆ ಈ ಪ್ರಾಣದ ಜೊತೆ ನಾವೇಗೆ ಆಡುತ್ತೇವೆ ಎನ್ನುವುದು ಇಬ್ಬರು ಮಾಡಿ ನೋಡ್ತಾ ನಿಮ್ಮಂತವರಿಂದ ಇಂಥ ಬಣ್ಣ ರಾಜಕಾರಣಿಗಳು ಪ್ರಾಣ ಹೋಗಬೇಕೆಂದರೆ ನನಗೆ ತುಂಬಾ ಇಷ್ಟ. ನಾನು ಕಷ್ಟಪಟ್ಟು ಒತ್ತು ತಂದಿರುವ ಹೊಡೆಯಬೇಕೆಂದಿರುವ ಈ ಭೇಟಿಯನ್ನು ತುಂಬ ಮಾಡಿ ಬನ್ನಿ ಮೇಲೆ ಹೋಗೋಣ. ಕೇಸ ಮಾಡಿದ ಈ ರಾಜಕಾರಣಿ ಜನರ ಮತ್ತ ನಿಮ್ಮ ವಿರುದ್ಧ ಟಿಕೆಟ್ ಪಡೆದ ನಿಮ್ಮ ವಿರುದ್ಧ ನಿಂತಾನಂದ್ರ ಜನರ 34 ಪೀಸ್ ಆಗಂಗ ನಾ ಕಣ್ ತುಂಬ ನೋಡ್ಬೇಕ. ಮರ್ಯಾದೆಯಿಂದ ನನಗೆ ನೀಡಲಾಗಿಲ್ಲ. ನಾನು ಪತ್ರ ವಾಪಸ್ ಪಡಿಸುವ ಅಥವಾ ನಿನ್ನ ಧ್ಯೇಯವನ್ನು ಉಳಿ ಹಾಕಿಸಿಕೊಳ್ಳುತ್ತೀನಿ. ರಾಜ ನಿನಗೆ ಅವಕಾಶ ಮಾಡಿಕೊಡುವಂತ ಪುಣ್ಯರಲ್ಲ ಈ ಸುಂದರ. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆ ಹಕ್ಕಿದೆ ಎಂದು ಅದನ್ನು ಮೀರಿ
ತುಂಡು ತುಂಡಾಗಿ ಕತ್ತರಿಸಿ ಹಾಕುವುದು. ನೀನು ನನ್ನ ಪ್ರಾಣ ಹೇಗೆ ತೆಗಿತಾರೆ? ಇಪ್ಪತ್ತು ವರ್ಷಗಳ ಅನುಭವಿ ರಾಜಕಾರಣಿಗಳು ನಾವು ಸಿಕ್ಕಂದಿನಿಂದಲೇ ರಾಜಕೀಯ ಮಾಡಿ ಸಿಕ್ಕಾಪಟ್ಟಿ ಹಣ ಗಳಿಸಿ ಅನೇಕ ಹೆಣ್ಣರ ತಾಳಿಯನ್ನು ಕಿತ್ತಿಕೊಂಡು ಈ ಸಿಂಹಕ್ಕೆ ಸಿಂಹವಾಗಿ ಅದು ನಮ್ಮೆದುರಿಗೆ ರಾಜಕೀಯ ಮಾಡ್ತೀನಲ್ಲ ಆ ನಿನ್ನ ರಾಜಕೀಯ ಅಂತಿಮಗೊಳಿಸುವುದಕ್ಕಾಗಿ ಹೀಗೆ ಕಟ್ಟಿ ಹಾಕಿರುವುದು. ಕಟ್ಟಿ ಹಾಕಿದ್ರು ನನ್ನ ಆಟ ನಾನು ಬಿಡೋದಿಲ್ಲ. ನೀನು ಇದೇ ಆಟ ಹಿಡಿದಾನೆ ನಿನ್ನ ಕಥ ಹುಡುಗನು ಖಂಡಿತ ಗಿರಿಧರ. ಪಾಪಿಯ ಮರಣ ಪಾಪಿಯ ಕೈಯಲ್ಲಿ ಹೋಗಬೇಕು. ಈ ಪಾಪಿಯ ರಕ್ತ ನನ್ನ ಕೈಗೆ ಹತ್ತಬಾರ್ದಂತ ನಾನು ಇವನ ಕೈಯಲ್ಲೇ ಕೊಟ್ಟಿದ್ದೇನೆ. ಮಿಸ್ಟರ್ ಸುಂದರ್, ನೀನು ರಾಜಕೀಯ ಮಾಡಿದ ದರ್ಬಾರದಲ್ಲಿ ನೀ ಮಾಡಿದ ಕೆಲಸ ಒಂದೇ ಎರಡೇ. ಅವುಗಳೆಲ್ಲ ಈ ಸಮಾಜದ ಎದುರಿಗೆ ಹೇಳಿದರೆ ಇಲ್ಲ ಕುಳಿತ ಗರತಿಯರು ಎದ್ದು ಬಂದು ನಿನ್ನ ಕೊರಳಿಗೆ ಹಾರಾಗಿ ಬಿಡ್ತಾರೆ ಮಗನೇ. ಈ ನಿನ್ನ ಮುಪ್ಪಾದ ಶರೀರವನ್ನು ಜಜ್ಜಿ ಹರಿದು ಬೀಸಾಕಿ ಬಿಡ್ತಾರೆ ಮಗನೇ. ಈ ರಾಜವಾಡ ಎಂತವನು ನಿಮಗೆ ಗೊತ್ತಾ? ನಾನು ಚೆನ್ನಾಗಿ ಗೊತ್ತು ಮಾಡಿಕೊಂಡೆ. ನಾ ಈ ಹುಲಿಗಳಿಗೆ ನ್ಯಾಯ ಹಾಕಿದ್ದೇನೆ. ಈ ಕಣದಲ್ಲಿ ಹುಲಿ ಹೆಬ್ಬುಲಿಗಳನ್ನು ನಿರ್ನಾಮ ಮಾಡಬೇಕೆಂದೇ ನಾನು ಪಣ ತೊಟ್ಟು ಈ ರಣರಂಗದಲ್ಲಿ ನಾನು ಕಾಳೆ ಊದಿದ್ದೇನೆ. ನಾನು ಒಲಿದರೆ ಗಿರಿಧರ, ಒಲಿದರ ಯಮಕಿಂಕರ. ಮಿಸ್ಟರ್ ರಾಜವರ್ಮ, ನಿನಗೆ MLA ಆಗಿ ಮುಖ್ಯಮಂತ್ರಿ ಆಗುವ ಆಸೆ ಇದೆ ತಾನೇ? ಈ ಆಸೆ ಹಾಗಾದರೆ ಬೇಗ ಮುಗಿಸು ಇವನ ಕಥೆಯನ್ನು. ಸುಂದರ, ರವಿವರ್ಮ, ಬೇಗ ಬೆಂಕಿಗೆ ಬೀಸಾಕಿ ಈ ಕೊನೆ ವಿಷಯ ಯಾರಿಗೂ ತಿಳಿಯಬಾರದು. ಆಯ್ತಣ್ಣ. ಗಿರಿಧರ, ಇದೇನು ಫೋಟೋ ಆಗಲ್ಲ. 34 ಕೇಸಿನ ರಾಜ
ನೀವು ಬಂದ ವಿಷಯ ನಿಮ್ಮಿಂದ 10,000 ಹಣ ಬೇಕಾಗಿದೆ. ಅದಕ್ಕೆ ಬಂದಿದೆ. ತಾಡ್ರಿ ಬಂದಿಲ್ಲ. ಇವರು ನಿಮ್ಮ ಇಲೆಕ್ಷನ್ ಸಲುವಾಗಿ ಬಹಳ ಖರ್ಚು ಮಾಡ್ಯಾರ ಎದರ್ಯಾರ ಅಂದಾಗ ಈ ಸಲ ಎಮ್ಮೆಲಿ ನೀವ ಆಗೋದು ಮಾತ್ರ ಗ್ಯಾರಂಟಿ. ಹಾಗಾದ್ರೆ ತೆಗೆದುಕೊಳ್ಳೋ ಈ 20,000. ಛೇ 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 ಇಷ್ಟೊಂದು ಹಣ ನಾನೇನ್ ಮಾಡಬೇಕು? ಇಲೆಕ್ಷನ್ ಅಂದ ಮೇಲೆ ಖರ್ಚಿಗೆ ಬೇಕಾಗುತ್ತದೆ. ತೆಗೆದುಕೊಳ್ಳಿ. ಛೇ 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 ನಮ್ಮ ಪಾರ್ಟಿ ಅವರಿಗೆಲ್ಲ ಸಂತ ನಾನೇ ಖರ್ಚು ಮಾಡಿ ಜಾಹೀರಾತು ಕೂಡ ನಾನೇ ಪ್ರಕಟಿಸಿರುವೆ. 15 ಗಾಡಿ ಸಲ ನಾನೇ ನೇಮಿಸುವೆ. ಅದಕ್ಕೆಲ್ಲ ಬಾಸ್ ನನ್ನ ರಂಜನ. ನಾನೆಷ್ಟು ಖರ್ಚು ಮಾಡಿದರು ನೀವು ನಮ್ಮ ಬೀಗರಲ್ಲವೇ? ಅದೆಲ್ಲ ಇರಲಿ, ಬೇರೆ ವಿಷಯಕ್ಕೆ 10,000 ಹಣ ಬೇಕು. ಅಷ್ಟು ಕೊಟ್ಟು ಬಿಡು ಸಾಕು. ಇಲೆಕ್ಷನ್ ಅಂದ ಮೇಲೆ ಖರ್ಚಿಗಾಗಿ ಬೇಕಾಗುತ್ತದೆ ದುಡ್ಡು. ಆ 10 ಜೊತೆ ಈ 10 ಸೇರಿಸಿಕೊಂಡು ತೆಗೆದುಕೊಳ್ಳಿ. ಬುಧವಾರ ಹಣ ಕೊಡು. ಆಯ್ತ್ರಿ ಅಪ್ಪ ಧನ್ಯರ. ರಾಮಚಂದ್ರ ಅಲ್ಲಿ ಹೋಗಲ್ಲ ಆಕಾಶನಾಗದವ್ರಿ ತಡಿ. ತಗೋರಿ, ಇದ್ರಾಗ ಚೆಕ್ ಬರ್ದಿಟ್ಟಿನಿ. ಅವ್ರಿಗೆ ಗೊತ್ತಿರ್ಲಾರ್ದ ನಿಮ್ಗೆ ಏಟು ಬೇಕಾಟ ಮುಂಚೆ ಮಾಡಿ MLA ತಗೋರಿ ಇದ್ದಾನೆ. ನಾನಿನ್ನು ಬರುತ್ತೇನೆ. ಬರಬೇಕು ರಾಮಚಂದ್ರ. ನಾನು ನಿನಗೆ ಕೊಡ್ತಿರುವ ಈಗ 20,000 ಹಣ ನಿನ್ನ ಮನೆ ತನಕಲ್ಲ, ನಿನ್ನ ಮಶಾನದ ಯಾರಿಗಾಗಿ. ಮುಂದೆ ಆ ರಂಜಿನನ ಜಾತ್ರೆಗಾಗಿ ಬನ್ನಿ ಬನ್ನಿ, ಮುಂದೆ ಏನ್ ಮಾಡ್ಬೇಕನ್ನೋ ಕೆಲಸ ಅಲ್ಲೇ ಈಶ್ವರಸನ. ಬನ್ನಿ ಹೋಗಲಿ. ಹೆಣ್ಣಿಗಾಗಿ ಕಣ್ಣು ಕೂಡ ಮನಸ್ಸೋತಿರುವ ಈ ಸೃಷ್ಟಿಯ ನೇಂದ್ರದಲ್ಲಿ ಯಾವ ಗಂಡ ಆದರೂ ಅಷ್ಟಗಜ ಶಕ್ತಿಯನ್ನು ಬೀರಬಹುದು. ನನ್ನ ಮೇಲೆ ಅಷ್ಟಗಜ ಶಕ್ತಿಯನ್ನೊಂದೇ ದುಷ್ಟರನ್ನು ದಮನ ಮಾಡಲು ನನ್ನ ಮನೆಯಲ್ಲಿರುವ ಬೀರ ಎಂಥ ಶೂರ, ಎಂಥ ಧೀರ. ಏನಿದೆಯಲ್ಲ ನಿನ್ನ ಸಂಗೀತ ನೃತ್ಯ? ಈ ನಿನ್ನ ಪದ ಕೇಳಿದರೆ ಪಶು ಪಕ್ಷಿ ಕೂಡ ತಲೆ ಅಲ್ಲಾಡಿಸುತ್ತವೆ. ಆ ತಲೆ ನಿನ್ನಲ್ಲಿದೆ ಅಂತಲೇ ನಾನಿಲ್ಲಿ ನೆಲೆಯೂರಿ ನಿಂತದ್ದು. ಬಾ ಬೀರೇಶ್, ಬಿಸಿಲಿನ ತಾಪಕ್ಕೆ ಬಾಯಾರಿ ಬಂದಿರಬೇಕು. ಈ ನೀರು ಕುಡಿದು ಬಾಯಾರಿಸ್ತು. ಎಂತ ತೃಪ್ತಿಯಾಗಿತ್ತು ನನ್ನ ಮನಕ್ಕೆ. ವೀರೇಶ್, ಬರೀ ನೀರು ಕುಡಿದು ತೃಪ್ತಿ ಪಟ್ಕೊಂಡ್ರೆ ಹೇಗೆ? ಕಾಮದ ಹಸುವಿನಿಂದ ಕುಸಿದ ಅರಳದ ಈ ಪುಷ್ಪದಲ್ಲಿ ದುಂಬಿಯಾಗಿ ಬಂದು ನೀನೊಮ್ಮೆ ಸುಗಂಧ ಹೀರದೆ ಮತ್ತಷ್ಟು ತೃಪ್ತಿ ಪಡ್ಕೋತೀಯ? ಮಾತುಗಳಲ್ಲೇ ಮೌನವಾಗ್ತಾ ಹೋದ್ರೆ ನಿನ್ನ ಬಾಳೆಲ್ಲ ಶೂನ್ಯ ಆಗ್ತಾ ಇದೆ. ಕಾರಣ ಏನ್ ಗೊತ್ತಾ? ಅಕ್ಕ ಎನ್ನುವ ಪದಕ್ಕೆ ಗೋಲಿ ಹಾಕಿ ಗೇಲಿ ಮಾಡಿದ್ರೆ, ನನ್ನೊಂದಿಗೆ ಲಾಳಿ ಹಾಡಿದ್ರೆ ನೀನು ಕೂಡ ಅನ್ಸತ್ತಲ್ಲಿ ಕಾತಲ್ ಬದಲೆ ಮಲಕ್ಕೆ. ಅಕ್ಕನಿಗೆ ಸವತಿಯಾಗಿ, ಮಾವನಿಗೆ ಮಡದಿಯಾಗಿ, ನನ್ನ ಬಾಳಿಗೆ ಎತ್ತ ತಾಯಿಯಾದ ನೀನು ನನ್ನ ಮೇಲೆ ಕಾಮದ
ಮಾಡ್ತೀಯ ಅನ್ನು ಅಂದ್ರೆ ಏನು ತಪ್ಪೇನಿಲ್ಲ. ಕಾಮದ ತಲೆ ಕಪ್ಪಾದರೂ ಪ್ರೇಮದ ಬೆಲೆ ಎಂದೂ ಮುಕ್ತವಾಗಲ್ಲ. ಬೀರೇಶ್, ನಿನ್ನ ಮೇಲೆ ನಾ ಮನಸ್ಸಿಟ್ಟುಕೊಂಡೆ ಆ ನಿನ್ನ ಒಡೆಯರ ಕೈ ಹಿಡಿದು ಬಾ ಬೀರೇಶ್, ನನ್ನ ಆಸೆ ನಿಮಗೆ ಬಾ. ರಾಜನ ಯಜಮಾನರ ಕೈ ಹಿಡಿದು ಉಚ್ಚಳಾದರೆಂದು ಕಿತ್ತು ತುಂಬಿಕೊಂಡು ಇನ್ನೊಂದು ಸಾರಿ ನೀನು ನನ್ನ ಮೆಚ್ಚಿರುವಳೆಂದು ನೋಡಿದರೆ ನಿನ್ನನ್ನು ಮಚ್ಚಿನಿಂದ ಮಾತನಾಡಿಸಬೇಕಾಗಿತ್ತು. ಹುಷಾರ್. ನೀ ನನ್ನ ಮಾತನ್ನ ನಿಚ್ಚರದೆ ಉಚ್ಚರಿಸದೆ ಹೋದ್ರೆ ನಿನ್ನ ಜೀವಂತ ದೇಹಕ್ಕೆ ನೀನೇ ಕಿಚ್ಚು ಹಚ್ಕೊಂಡು ಸಾಧ್ಯ. ನೀನೇ ಯಾವ ಪರ ಹೆಣ್ಣಿನ ಮೈ ಮುಟ್ಟದ ಈ ಕಿಟ್ಟ ಬೀರನ ಮೇಲೇರಿ ನೀನೇ ಬರ್ತೀಯ ಹೊಲಸು ಎಣ್ಣೆ. ನಿನ್ನಂತ ಏಸಿ ಎಣ್ಣಿಗೆ ಇದೇ ಸಾಕ್ಷಿ. ಏನಿದು ನಿನ್ನ ಅಕ್ಕನ ಮೇಲೆ ಕೈ ಮಾಡುತ್ತಿರುವಲ್ಲ, ಏನಿದು ನಿನ್ನ ಆಕ್ರೋಶ? ಅಯ್ಯೋ ಹೋಯ್ತ್ರಿ, ಎಲ್ಲ ಹಾಳಾಗೋಯ್ತು. ನೀವೇನಾದ್ರೂ ಈ ಸಮಯಕ್ಕೆ ಬರೆದು ಹೋದ್ರೆ ಆಗ್ತಾ ಇದ್ದೇನೆ. ಹೌದೇನೋ ಚಾಂಡಾಲ, ಇವಳು ಒಬ್ಬಳು ನಿನ್ನ ಅಕ್ಕಂತ ನಾನು ಎಷ್ಟು ಸಾರಿ ಹೇಳಿದರು ನೀನು ಮೊದಲು ಕೈ ಮಾಡಿದ್ದಲ್ಲದೆ ಈಗ ಬಲಾತ್ಕಾರಕ್ಕೂ ಕೈ ಹಾಕಿರಲಿಲ್ಲ. ನೀನು ಎಂತಹ ನೀರು ಇರಬಹುದು, ನಿನ್ನನ್ನು ಜೀವಂತ ಉಳಿಸಲಾರೆ. ಒಡೆ ಮಾಮ ಒಡೆ, ನಿನಗೆ ತೃಪ್ತಿಯಾಗುವವರೆಗೂ ಒಡೆ. ಆದರೆ ಈ ಸೂಳೆಯ ಮೇಲೆ ಕಣ್ಣಾಕಿದ ಆ ಮುಖ ನಾನಲ್ಲ. ಇದು ನಿನ್ನ ಪಾದದ ಆಣೆಯಾಗಿಯೂ ಸತ್ಯ. ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ನೀನು ಉಂಡ ಮನೆಯ ದ್ರೋಹ ಬಗೆಯುವ ನೀನೊಬ್ಬ ಬಂಡ. ನಿನ್ನನ್ನು ಕಡೆದು ಕೊಂಡರಿಸಿ ಹಾಕಿದರು. ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನನ್ನ ಪ್ರಾಣವನ್ನೇ ತೆಗೆದು ಬಿಡು ಮಾಮ ಸಂತೋಷದಿಂದ. ಆದರೆ ಆ ರಾಮಾಯಣದ ರಾಮದೂತ ಹನುಮ ಶಕ್ತಿಗೂ ಈ ಕಲಿಯುಗದ ರಾಮದೂತ ಬೀರಣ್ಣ ಶಕ್ತಿಗೂ ಎಳ್ಳಿನಷ್ಟು ಅಂತರವಿಲ್ಲ ಮಾಮ, ಎಳ್ಳಿನಷ್ಟು ಅಂತರವಿಲ್ಲ. ಇದರಲ್ಲಿ ಮೋಸ ಇದೆ. ನನ್ನ ಮಾತನ್ನು ನಂಬು ಮಾಮ, ನನ್ನ ಮಾತನ್ನು ನಂಬು. ಸಾಧ್ಯವಿಲ್ಲ. ಆ ರಾಮದೂತ ಹನುಮ ಶಕ್ತಿಗೆ ಹೆಸರಿಗೆ ಕಸ ಹಾಕುವ ನೀನೊಬ್ಬ ಚಾಂಡಾಲ. ಹಕ್ಕನೆಂಬ ಪದ ಮರೆತು ಈ ರಂಜನಿಗೆ ಕಣ್ಣು ಹಾಕದೆ ಅದೇ ನಿನ್ನ ಅಕ್ಕ ಶಾಂತಿಯ ಮೈ ಮುಟ್ಟಿ ನಿನ್ನ ತೀರಿಸಿಕೊಳ್ಳಬೇಕಾಯ್ತೆ ಮೂರ್ಖ. ಇದೇ ಮಾತನ್ನು ಬೇರೆ ಯಾವಾಗಾದರೂ ನುಡಿಯುತ್ತಾರೆ ಇಷ್ಟೊತ್ತಿಗೆ ಅವನನ್ನು ಕಡಿದು ರಕ್ತ ಚೆಲ್ಲಿ ಬಿಡುತ್ತಿದ್ದೆ. ಆದರೆ ತುತ್ತು ಅನ್ನ ಹಾಕಿ ಜೋಪಾನ ಮಾಡಿದ ನನ್ನ ಮಾಮ ದಾರಿ ತಪ್ಪಿ ನುಡಿದಿದ್ದಾನೆ ಅಂತ ಸುಮ್ಮನೆ ಬಿಡುತ್ತಿದ್ದಾನೆ. ಅಷ್ಟೇ ಅಲ್ಲ, ಬೇರೆ ಯಾರಕ್ಕೆ ಇದೇ ಮಾತನ್ನು ಇನ್ನೊಂದು ಸಾರಿ ನೀನೆ ನುಡಿದರೆ ನಿನ್ನ ನುಡಿದ ನಾಲಿಗೆಯನ್ನೇ ಕಸಾಕಿ ಹಾಕಿ ನನ್ನ ಅಡೆದಂತ ಮಾರುತೇಶ್ವರನಪ್ಪಗೆ ಅರ್ಪಿಸಿ ಬಿಡುತ್ತೇನೆ. ನನ್ನ ಮೇಲೆ ಕೈ ಮಾಡಿದೆಯಲ್ಲ, ಮನೆ ಇವನೇ ನನ್ನ ಅಂಗರಕ್ಷಕ
ರಕ್ಷಕನೆಂದು ಅನ್ನಾಕಿ ಜೋಪಾನ ಮಾಡಿದ ಒಡೆಯನ ಮನೆ ನಾಡಿನ ಒಡೆಯ ಅಂತ ಇಲ್ಲಿಯವರೆಗೂ ನಾಡಿಗೆ ನಾಡವಗಳಿ ಪರಿಸದಿ ನಲಿಯುತ್ತಿತ್ತು. ಆದರೆ ಈ ಕೊಲೆಗೆಟ್ಟ ರಾಕ್ಷಸಿಯ ಕೈ ಹಿಡಿದು ನಿನ್ನ ಗೌರವನ್ನೇ ಕಳೆದುಕೊಂಡ ಮಾನವನ್ನೇ ಮಾರಿಕೊಂಡ ದುರ್ದೈವಿ ನೀನಾಗಬೇಡ. ಬೇಗ ನನ್ನ ಮಾತನ್ನು ನಂಬಿ ಈ ರಂಡಿಯ ತಂಡು ಕಡಿದು ಕೀರ್ತಿ ಗಳಿಸಿಕೋ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ. ಯಾರು ರಂಡಿಯೇ ಬಡವ? ಯಾಕೆ ಸ್ವಾಮಿ ವೀರೇಶನಿಗೆ ಈ ಶಿಕ್ಷೆ ಕೊಡ್ತಾ ಇದ್ದೀರಾ? ಹೆಚ್ಚಿಗೆ ಮಾತು ಬೆಳೆಸಿ ಈ ಪ್ರಶ್ನೆಗೆ ಉತ್ತರ ಕೇಳುವ ಮುನ್ನವೇ ನೀನೆ ನಿನ್ನ ತಮ್ಮನನ್ನು ಕಟ್ಟಿಕೊಂಡು ನನ್ನ ದಾಟುವ. ಹೌದು ಸ್ವಾಮಿ, ಈ ನನ್ನ ತಮ್ಮ ಎಂತನೆಂಬುದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ರು ಕೂಡ ಈ ರೀತಿ ಪಾಡಿದ ಪಾಪಕ್ಕೆ ಗೌರವದ ಶಿಕ್ಷೆ ಕೊಡೋದಿಲ್ಲ ಯಾವ ಕಾರಣಕ್ಕೆ ಅಂತ ಹೇಳಿ ಸ್ವಾಮಿ. ಮೋಸವಲ್ಲ ಶಾಂತಿ, ನಿನ್ನ ತಮ್ಮ ಹಾಕಿದ ನನ್ನ ಬಾಳಿಗೆ ವಿಷ ಬೀಜ. ತಮ್ಮ ಅಂತ ಕೆಲಸ ನೀನಾದ್ರೂ ಏನ್ ಮಾಡಿದೆ ಅಂತ ನೀನಾದ್ರೂ ಹೇಳೋ ತಮ್ಮ. ಅಕ್ಕ, ನನ್ನ ತಮ್ಮ ಚೊಕ್ಕ ಚಿನ್ನವೆಂದು ಸದಾ ಹೇಳುವ ನೀನು ನನ್ನ ಮೇಲೆ ಸಂಶಯವೇ? ಹಾವಿಗೆ ಹಾಲೆರೆದರೂ ಅದು ತನ್ನ ವಿಷ ಬಿಡದೆ ಎಂಬಂತೆ ಈ ವಿಸರ್ಜನೆ ಪಡೆಯಪ್ಪ ಕಾಮಿಣಿ. ನನ್ನ ಪ್ರೇಮದ ವಿಲಾಸಕ್ಕೆ ಬಯಸಿ ತಾರಿ ಕಟ್ಟಿದಳು. ತಾರಿ ಕಟ್ಟಿದವಳ ರಟ್ಟೆಯನ್ನು ಕಿತ್ತಿ ಹಾಕಿ ಬುದ್ಧಿ ಗಳಿಸುವಷ್ಟರಲ್ಲಿ ಮಾಮ ಬಂದು ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಮಾಡಿಕೊಂಡು ಈ ಚಾಂಡಲಿಯ ಮಾತಿಗೆ ಬೆಲೆ ಕೊಟ್ಟು ನನಗೆ ಈ ಶಿಕ್ಷೆ ಕೊಡುತ್ತಿದ್ದಾನೆ. ಇದು ನನ್ನ ಆತ್ಮ ಸಾಕ್ಷಿಯಾಗಿ ಸತ್ಯ ಅಕ್ಕ, ಸತ್ಯ. ವೀರೇಶ ಹೇಳುವ ಮಾತಿನಲ್ಲಿ ಸತ್ಯಾಂಶವಿದೆ. ಯಾಕಂದ್ರೆ ಅವನು ಶ್ರೀರಾಮ ದೂತ, ಅವನು ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ತಮ್ಮನ ಕುದಿಗೆ ಬಣ್ಣ ಹಚ್ಚಿದ ಎಣ್ಣೆ ನೀನು ಅವನೊಂದಿಗೆ ನಡೆ ನನ್ನ ಮನೆ ಬಿಟ್ಟು ಹೋಗು. ಇಲ್ಲ ಸ್ವಾಮಿ, ಸದಾ ನಿಮ್ಮ ಚರಣ ದಾಸಿಗಿರುವ ನಿಮ್ಮ ಪಾದವನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಅಕ್ಕ, ಸತ್ಯ ಶಿರೋಮಣಿಯಾದ ನೀನು ಇನ್ನು ಮೇಲೆ ಇಂಥ ನೀಚನ ಚರಣದಾಸಿಯಾಗಿ ಬಾಳಬೇಡ. ಹೆಸರಿಗಷ್ಟೇ ನಿನಗಿವನು ಗಂಡನಾಗಿ ತಾಳಿ ಕಟ್ಟೆ. ನಿನ್ನ ಎದುರಿಗೆ ಇಂಥ ಬಂಡ ಸೂಳಿಯರ ಕೈ ಹಿಡಿದು ನಿನ್ನ ಪ್ರತಿರುತಕ್ಕೆ ಅಪಕೀರ್ತಿ ತರುತ್ತಿದ್ದಾನೆ. ಬಾಕ, ನಾವು ಈ ನೀಚನ ಮನೆಯಿಂದ ಹೊರಗೋಗೋಣ. ತಮ್ಮ, ಕೊಟ್ಟ ಹೆಣ್ಣು ಕುಲದ ಹೊರಗೆ ಅಂತ ಹೇಳ್ತಾರೆ. ಪತಿಯ ಸೇವೆಯನ್ನು ಮಾಡದ ಸತಿ 108 ವ್ರತಗಳ ಮಾಡಿದರೆ ಏನು ಫಲ ಎಂಬಂತೆ ತಾಳಿ ಕಟ್ಟಿದ ಗಂಡ ಕುಡನೆ ಆಗಿರ್ಲಿ, ಕುಂಟನೆ ಆಗಿರ್ಲಿ, ಹೆಳವರಾಗಿರ್ಲಿ, ಅದ್ರ ಜೊತೆ ಸಂಸಾರ ಸಾಗಿಸೋದಕ್ಕೆ ಹೆಣ್ಣಾದವಳ ಆತ ಕರ್ತವ್ಯವಾಗಿದೆ. ನಾನು ಯಾವಾಗಲೂ ಕೈಯಾಗ ತಾಳಿ ಕಟ್ಕೊಂಡು ಇವ್ರ ಮನೆಗೆ ಸೇರಿದ್ದು ನನಗೆ ಚಂದದಷ್ಟೇ ಆಗ್ಬಿಟ್ಟೆ. ನನ್ನ ಗಂಡ ಎಂತಹ ಶಿಕ್ಷೆ ಕೊಟ್ಟರು ಕೂಡ ನಾನು ಜೀವನ ಸಾಗಿಸಬೇಕಂದ್ರೆ ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡ ಎಂತಹ ಹೇಷ ಕೃತ್ಯವನ್ನು ಮಾಡಿರುತ್ತಾರೆ. ಇಂಥ ಸಾವಿರಾರು ಹೆಣ್ಣನ ಪ್ರೀತಿ ಮನೆಗೆ ಕರೆ ತಂದಿರುತ್ತಾರೆ. ನಾನು ಸಾಯುವರೆಗೂ ಈ ಮನೆಯಲ್ಲೇ ಇರ್ತೀನಿ, ಈ ಮನೆಯಲ್ಲಿ ಅಕ್ಕ, ಮಚ್ಚ ಮಾಡ ಇನ್ನೊಂದ್ಸಾರಿ ನುಡಿದ್ರು ಅಕ್ಕ ಎನ್ನುವ ಪದವಲ್ಲ. ನೀನ್ ಯಾವಾಗ ತಾಳಿ ಕಟ್ಟರು ನನ್ನ ಗಂಡನ ಬಿಟ್ಟು ಈ ಮನೆಯಿಂದ ಮಾತ ಹೇಳಿದ್ಯೋ ಆ ಕ್ಷಣದಲ್ಲಿ ನಾಲ್ಕನೇ ಪಾಲಿಗೆ ಸಾಕೋದು. ನಾನು ನಿನಗೆ ಅಕ್ಕನೂ ಅಲ್ಲ, ನೀನ್ ನನಗೆ ತಮ್ಮನೂ ಅಲ್ಲ, ನೀನ್ ಈ ಮನೆಗೆ ಅಳಿಯನೂ ಅಲ್ಲ. ಇಲ್ಲಿಂದ ಅಕ್ಕ, ಎಂತ ಪರಮ ಪತಿರುತಿ ಸೇವಕಳಮ್ಮ ನೀನು. ಈ ನಿನ್ನ ನುಡಿ ಕೇಳಿ ಈ ನಾಡಿನ ಗರತಿಯರು ಅಡಿಗಡಿಗೂ ಪಾಲಿಸುತ್ತಾರಮ್ಮ ಈ ನಿನ್ನ ಮಾತನ್ನು. ಅಕ್ಕ, ನಿನ್ನಂತ ನಿರ್ಭಾಗಿ ಅಕ್ಕನನ್ನು ಕಳೆದುಕೊಂಡ
ನಾನೇ ಮಹಾಪಾಪಿ ಮಾಮ ಬರುವೆ. ಅಬ್ಬಾ ಅಂತೂ ನಮಗೆ ತೊಡಕಾದ ಪೀಡೆ ಮನೆ ಬಿಟ್ಟು ಹೋದ್ವಲ್ಲ ರೀ. ಯಾವತ್ತು ನೀನು ಸುಖವಾಗಿರಬೇಕೆನ್ನುವಲ್ಲಿ ನನ್ನ ಆಸೆ. ಆಹಾ ತೆಗೆದುಕೋ 70,000. ಅಬ್ಬಾ, ಏನ್ರಿ ಇದು ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಆಡಿ ಪ್ರವಾಸಕ್ಕೆ ಅಂತ 10,000 ರೂಪಾಯಿ ಕೊಡ್ತಿರ್ತೀರಲ್ಲ. ನಿಮ್ಮನ್ನ ಪಡೆದ ನಾನೇ ಭಾಗ್ಯಶಾಲಿ ಬಂದ್ರಿ ನನ್ನ ಕೈಯಿಂದ ಮಾಡೋದಕ್ಕೆ. ರಸಿಕತೆ ತುಂಬಿದ ರಸಿಕರ ರಾಜರೇ, ಗಂಡ್ರು ಊಟ ಮಾಡಿ. ನಾವು ಗುಡುಗುಡಿಕ್ಯಾರೋ ಈ ಪ್ರಪಂಚದೊಳಗಿನ ನೀನೀಗ ನಡಗಿದರ ಈ ಜನ ನಗುತ್ತೈತಿ. ನನಗೆ ಈ ವೇಷ ಹಾಕಿಲಿ ತಂದಪ್ಪ ಮಗನ. ನೀನು ಪ್ರಾಣ ಉಳಿಸಾಕ್ತಿದ್ದೀನಿ. ಯಾಕಂದ್ರ ಬೋರ್ ಇಲ್ಲದ ಈ ಬರಗಾಲದಾಗ ಬೋರ್ ಫೇಲ್ ಆಗಿ ಸರಿಯಾಗಿ ನೀರು ಹರಿವಲ್ದ ಹೇಳಿ ಆಮೇಲೆ ಬಂದ್ರು ನೋಡ. ಅಲ್ಲ ವೇಷಿ ಪಾಪ ಸನ್ಯಾಸಿಗೆ, ಸನ್ಯಾಸಿ ಪಾಪ ಸರ್ವರಿಗೆ ಹೊಂದಂಗ ನಿನ್ನ ಪಾಪನ ನನಗಾಕಿ ಯಾವ ಮಗನ. ನಾನು ಪಗಲಿಂದ ಪಂಚಾಯತಿ ಬಿಟ್ಟು ಲಗನ್ನಿಲ್ಲದ ಗಾಡಿ ಡ್ರೈವರ್ ಆಗಿ ನಾ ಶಶಿ ಕೈ ಹಿಡಿದಿದ್ದಪ್ಪ ಮಗನ. ಇಲ್ಲಿ ಯಾಕೆ ಅದ ಹೆದರಿಕೆ ಹಾಕ್ಮಗನ ಮರಳಿ ಕ್ವಾಟ್ರ ಬ್ಯಾಸಿ ನೋಡಿದ್ರಾಗ ತೀರ್ಸ್ಬೋದು. ಆ ಮೊಮ್ಮಕರ ತುಂಬದ ಹುಡುಗಿ ಇಲ್ಲಿಯ ಬಂದಾಗ ಬರ್ತಾಳ.
ಮುಚ್ಚಲೇ ನೀನು ಕ್ವಾರ್ಟರ್ ಹುಡುಗಿ ಈ ಕಡೆನ ಬಂದ ಅಲ್ಲೇ ಮಾಡಲಿ ಅನ್ಕೊಂಡ್ ಸ್ವಲ್ಪ ಮೋಡಿ ಮಾಡಲಿ ಮೋಡಿ ಮಾಡ ಗುಡು ಅಂತೈತಿ ಗುಡ ಮೇಲಾಗೈತಿ ನಡುಲಾಗದ ಚಳಿಯಾಗ ಮಳೆಯಾಗತೈತಿ ತುಂಬಿದ ಕೆರೆಯಾಗ ಹರೆ ತುಂಬಿದ ಹೆಣ್ಣು ಕೊಡ ಹೊತ್ತು ನಡುಬಿಸಿ ನಡೆಯುವಾಗ ಬುಸ್ ಅಂತೈತಿ ಗುಡು ಅಂತೈತಿ ಗುಡ ಮೇಲಾಗೈತಿ ಈಗ ನಡುಗುತ್ತೈತಿ ಮದ್ವೆಯ ವಯಸ್ಸು ಪತ್ನಿಗೆ ಬಂದಾಗ ಬುಡಬುಡಕೇನೋ ಹಾಳಾಡ್ತಾನ ಫಸ್ಟ್ ಟೈಮ್ ಕೇಳಿ ನೋಡಿ ನನಗೆ ಏನಪ್ಪ ಏನಂತೈತಿ ಊರಕ್ಕೆ ಕತ್ತು ಊರ ಅರದಾರಿ ಮೇಲೆ ಸರದಾರ ಬರುತ್ತಾನ ಮಳ ಇಡದ ನಾರಿ ನಗುತ್ತಾಳು ಮಳ ಇಡದ ನಾರಿ ನಗುತ್ತಾಳ ನನ್ನ ಸಾಸೆ ನೆಚ್ಚಿದವ್ರನ್ನ ನೋಡಿ ನಾಚುತ್ತಾಳು ಉಚ್ಚಾರ ಊರಾಗ ಉಚ್ಚದ್ದು ನಗಬೇಡ ನೆಚ್ಚಿದ ನಿನ್ನ ರಾಜ ಬಂದಾನ ನೆಚ್ಚಿದ ನಿನ್ನ ರಾಜ ಬಂದಿ ಬಿಟ್ಟು ಲಗಾಮಿಲ್ಲದ ಕುದುರೆ ಬೆನ್ನತ್ತಿ ಏಡ್ಸು ರೋಗ ಹಚ್ಕೊಂಡು ಕೈಲಾಸದ ಯಮನ ಬಾಗಲ ಬರ್ತೇನೆ ತಟ್ತಾ ಇದ್ದಾನಮ್ಮ ತಟ್ತಾ ಇದ್ದಾನ ಅಯ್ಯೋ ಶಿವ 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 ನಾ ಹೆಂಗ್ ಮಾಡ್ಲಿ ಯಾರು ನನ್ನ ಪತಿ ಇನ್ಯಾರು ನನಗ ಗತಿ ಅಳುಬೇಡಮ್ಮ ಇತ್ತಾಗ ತಿರುಗಮ್ಮ ಹುಲಿ ಅಂತ ಹುಡುಗ ಮಂಜನ ಕೈ ಹಿಡಿದ ನೀನು ಅಂಜದ ಬಾಳು ಆಯ್ತ್ರ ನೀವ್ ಯಾವಾಗ ಹಿಂಗ್ ಹೇಳಕತ್ತೀರ ಅಂದ ಬಳಕ ಇವತ್ತ ಸಾಯಂಕಾಲ ಹೋಗಿ ಅವ್ ಎಲ್ಲದನ್ನ ಯಾವ ಸಂಧ್ಯಾಗ ಬಿದ್ದಾನೆ ಯಾವ ಕೆನಾಲ್ನಲ್ಲಿ ಹೋಗಿ ಕುಡ್ ನಿಷೇಧ ಮಕ್ಕೊಂಡು ಅವ್ನ್ ಕರ್ಕೊಂಡು ಬಂದ ಮದುವೆ ಆಗ್ತೀನಿ ಕುಡ್ ನಿಷೇಧ ಗಟ್ರ ತಟ್ಟಿಗೆ ಇರ್ತಾನ ನೋಡಿ ಬೇಡಮ್ಮ ಬೇಡ ಊರ್ ಜನ ಬೇಡ ಅಂದ್ರ ನಳದ ನೀರು ಕುಲ್ಲ ಮಾಡಿ ಹರಿಯ ದುಡ್ರನ್ನ ಬೆನ್ನತ್ತಿ ತನ್ನ ಲಿಂಗ ಕಳ್ಕೊಂಡು ಸೌಂದರ್ಯ ಕಾಣುವ ಸೀರೆ ಉಟ್ಟು ಆ ಬಾದಾಮಿ ಶಂಕರ ಒಳಗ ರೊಟ್ಟಿ ಮಾರಕತ್ತಾನ ಅವ್ರ ರೊಟ್ಟಿ ಮಾರಕತ್ತಾನ ಯಾಕ್ರಿ ಬುಡ್ಬುಡ್ಕ್ಯಾರ ನೀವೇನು ಹಿಂಗ ಅನ್ನಕತ್ತೀರಿ ಆ ಒಂದು ಲಿಂಗನೇ ಇಲ್ಲ ಹೌದಮ್ಮ ಹೌದು ಊರ್ ಜನ ಬೇಡ ಅಂದ್ರ ನಳ ನೀರು ಕುಲ್ಲ ಮಾಡಿ ಹುಡುಗಿಯರ್ ಬೆನ್ನತ್ತಿ ಲಿಂಗ ಕಳ್ಕೊಂಡು ಸೌಂದರ್ಯ ಕಾಣುವ ಸೀರೆ ಉಟ್ಟು ಆ ಬಾದಾಮಿ ಶಂಕರಗ ರೊಟ್ಟಿ ಮಾರಕತ್ತಾನ ಅಯ್ಯಯ್ಯೋ ಅಯ್ಯಯ್ಯೋ ಇವು ಹಿಂಗ ಆತಲ್ಲ ಸುದ್ದಿಯಮ್ಮ ಬೇಡಮ್ಮ ಶಿವ ಹೇಳೋದೆಲ್ಲ ಸುಳ್ಳಮ್ಮ ಹಂಗಾಗಿಲ್ಲಮ್ಮ ಕರೆ ಹೇಳೋ ಮಂಜ ಯಾವ ಬಸಮ್ಮ ಇವ ಮುಂಜಾ ಸುಳ್ಳು ಹೇಳ್ತಾನ ಹಂಗಾಗಿಲ್ಲ ಅದು ಸುಳ್ಳು ಹೇಳ್ತಾನ ಹಂಗಾಗಿಲ್ಲ ಅವನಾದ್ರೂ ಸುಳ್ಳು ಹೇಳ್ತಾನ ನಾವ್ ಹಂಗೆಲ್ಲ ನೋಡಿದಿಲ್ಲ ನಾವು ಈಗ ಸುಡುಗಡೆಗಿಂದ ಎದ್ದು ಇಲ್ಲಿ ಬಂದೀವಿ ನಾವು ಇವಾಗ ನೋಡ್ರಿ ಮಂಜ ಅಂತಾನ ಅವ ನೋಡ್ರಿ ಸಂಜೆ ಅಂತಾನ ಏನು ಹಕ್ಕಿಕತ್ತ ತಿಳಿವದ್ಲು ಇವ್ರಂತರ ಬುಡ್ ಕೆರಲ್ಲ ಮಂಜ ಸಂಜೆ ಈ ಅರ್ಬಿ ಹಾಕೊಂಬಂದ್ ನನಗ ನಾಟಕ ಮಾಡಕತ್ತಾರ ಮಾಡ್ತಾರೆ ಯಾಕಲೇ ಸಂಜೆ ಮಂಜ ಇವತ್ ಯಾಕ ಪೂರ ಕರೆಂಟ್ ತೆಗದ್ಲೆ ಯಾಕಲೇ ಹಿಂಡಲ್ಲೇ ನೀವು ಬೆಳಕ್ ಕರಾಕ್ ಬಂತ ತಿರ್ಗಿ ಒಂದನಿ ನೀರಿಲ್ಲ ಊರಾಗ ಕರೆಂಟ್ ಇಲ್ಲ ನಿಮ್ಮ ಸರ್ಕಾರ
ನೌಕರಿ ಯಾವ ಪಿಂಡ್ರಿ ಮಗ ಕೊಟ್ಟಾನ ಅಂತ ಅದು ಅದು ಶಿವ ಮಾಡಿದ್ದದು ಹೇಳ್ತ ನೋಡು. ನೀವ್ ಯಾಕೆ ಹಾಕಿರ್ಲಿ ಇಬ್ರು ವೇಷನ ನಾವು ಆ ರಾಧಾ ರುಕ್ಮಿಣಿನ ಹೋಲಿಸ್ಕೊಂಡಂಗ ನಾವು ನಿನ್ನ ಹೋಲಿಸ್ಕೋಬೇಕಂತ ಈ ವೇಷ ಹಾಕಿದ್ವಿ. ಅದು ಅಂತ ಈ ಜನ್ಮದಾಗ ಸಾಧ್ಯ ಇಲ್ಲ. ಯಾಕ ಟೈಮ್ ಎಷ್ಟಾತ್ರಿ? ಸಾಧ್ಯ ಇಲ್ಲ ಅಂದ್ರೆ ಇದನ್ನ ನಾನು ಮಾಡೋ ಉದ್ಯೋಗ. ದಿ ನಮಸ್ಕಾರ ಆಗ್ತೇನ ಅದು ಯಾವ್ದು ಹೇಳ ನೋಡ ನಂದೊಂದು ಪ್ರಶ್ನೆ ಐತಿ. ಈಗ ಲಾಸ್ಟ್ ಒಂದು ಪ್ರಶ್ನೆ ನೀವು ಉತ್ತರ ಹೇಳಿದ್ರೆ ನಿಮ್ಮ ಅವ್ರ ರಾಣಿ ಮತ್ತೆ ಹೇಳೋದು ಯಾವ್ದು ಪ್ರಶ್ನೆ ಉತ್ತರ? ಹೇಳ್ತೀನಿ. ಹಾ. ಯಾರು ಉತ್ತರ ಕೊಡ್ತಾರ ಲಾಸ್ಟಿಗೆ ಅವ್ರು ಹೇಳ್ತೀನಿ ನಾನು. ನಾನ ಹೇಳ್ತೇನೆ ಸುಮ್ಮನಾಗಲ್ಲ. 10 ತಲೆ ಇದ್ದರೂ ರಾವಣ ನಾನಲ್ಲ, ಹಾ ಹಸಿರು ಬಣ್ಣ ಇದ್ದರೂ ಕೃಷ್ಣ ನಾನಲ್ಲ, ಓ ಇನ್ನೊಂದು ತಲೆಯ ಮೇಲೆ ಕಿರೀಟ ಬಿದ್ದರೂ ಹಾ ರಾಜ ನಾನಲ್ಲ. ಏನು ಅದು 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 ಕುಕ್ 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 ಕೋಳಿ. ನೋಡವಲ್ಲೇ, ಅದು ಹಸಿರು ಬಣ್ಣದ ಅಂಗ ಪಕ್ಷಿಲೇ, ಅದು ಅಂಗ ಪಕ್ಷಿ. ಹೌದಾ? ನೀವ್ ಎದಕ್ಕದಿರ್ಲಿ ಅಪ್ಪ. ಯಾವ್ದೋ ಒಂದು ಕೊತ್ತಂಬರಿ ಗಿಡಕ್ಕರ ಕಡ್ಡಿ ಗಿಡಕ್ಕರ ಊರ್ಲಕ್ಕೊಂಡ್ ಸಾಯಿರಪ್ಪ. ಕೊತ್ತಂಬರಿ ನೀರು ಒಂದ್ ಉತ್ತರ ಹೇಳಕ್ ನಮಗ ಸೋತ್ರ್ಯಾ ಸೋತು ಅಂತ ಹೇಳಿ ಬಿಡ. ಇದ್ರ ಉತ್ತರ ಹೀರಿಕಾಯಿ. ಅಲ್ಲ, ನಿನ್ನ ಹೀರಿಕಾಯಿ ನಿನ್ನ ದುಬ್ಬ ನೋಡಿದ್ರ 10 ಗಿರಿ ಕೆತ್ತಿ ನಿನ್ನ ಬಣ್ಣ ಬಯಲು ಮಾಡಿ ನಿನ್ನ ದುಡ್ಡು ಕೊಯ್ತಿದ್ಯಾ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ. ಏನು? ಹೇಳು. ಬಜಾರ್ದಿಂದ ತರ್ತಾರ ಒಲಿ ಮುಂದೆ ಕುಂತ ಅಳ್ತಾರ. ಅವ್ರು ಅಡಿಕೆ ಓದ್ತಿದ್ರನ? ಆ ಪ್ರಶ್ನೆ ಕೇಳಿ ಮುಚ್ಕೊಂಡ ಉತ್ತರ ಹೇಳಲ್ಲ. ಏ ಅದು ಹಸೆಕಾಯಿ, ಹಸೆಕಾಯಿ ಅದು. ಅದು ಅದು ಹಸೆಕಾಯಿ ಅಲ್ಲಲೇ, ಹಾ ಸೋರೆಕಾಯಿ ಸೋರೆಕಾಯಿ. ಸೋತ್ರ ಓಕೆ ಸೋತ್ರೋದಿಲ್ಲ. ಸೋತ್ವಿ. ನೀನೇ ಹೇಳ್ಬಿಡು. ನೀವಂತರೂ ಊರ್ಲಕ್ಕೊಳಂಗಿಲ್ಲ. ನಾನ ಯಾವ್ದ್ರ ಗಿಡ ಕೂರ್ಬೇಕು ಸಾಯ್ತು. ಏನ್ ಬೇಡ ಒಂದು ಪ್ರಶ್ನೆ ಉತ್ತರ ಹೇಳಕ್ ಆಗ್ಲಿಲ್ಲ. ನಾಳೆ ನನ್ ಮದ್ವಿ ಮಾಡ್ಕೊಂಡು ನೀವು ಸಂಸಾರ ಮಾಡ್ತೀರಂತ ಏನ್ ಗ್ಯಾರಂಟಿ? ಕೇಳಿ ಹೇಳ್ತೀನಿ. ಏನಿಲ್ಲ, ಬರೀ ಇಂಥದೇ ನೋಡು. ಸೋತ್ರ್ಯಾ ಸೋತ್ವಿ. ಇದರ ಉತ್ತ ಉಳ್ಳಾಗಡ್ಡಿ. ಹರಿದೆಲ್ಲೋ ನಮ್ಮನ್ನ ಚಡ್ಡಿ, ಬೇಗನೆ ನಮ್ಮೊಂದಿಗೆ ಆರುತ್ತ ಬಾರಿ ನಮ್ಮ ಗಿಡ್ಡಿ. ಮಾಡ್ಬೇಡ್ರಿ ನನಗ ಅಡ್ಡಿ. ಇನ್ನು ಮನೆಯಿಂದ ತಿರುಗಿದ್ರ ತಿರುಗ್ತೈತಿ ನಿಮ್ದು ಕಪಾಳ ಗೆಡ್ಡಿ. ನೀನ ಮನುಷ್ಯನ ಮಾಡ್ಕೋಬೇಡ ಖಾತ್ರಿ ಮಾಡ್ಬೇಡ ನೀನ್ ಬಾಳ ರಾತ್ರಿ. ಇಂದೈತಿ ನಮ್ಮೂರ ಜಾತ್ರೆ, ನೀ ಬೇಗ ಆಡೆ ನನ್ನ ಗಾಯತ್ರಿ. ನಿನ್ನ ಪದ ಕೇಳಕ್ ಕುಂತಾರ ಅನೇಕ ಕವಿ ಯಾತ್ರಿ. ಯಾರ್ ಲೇಖ ಗಾಯತ್ರಿ? ಅವಳೆಲ್ಲ ಕುಂತಾರ ನನಗೇನು ಗೊತ್ತು. ನೀ ಹೆಂಗಂದಿ ಗಾಯತ್ರಿ ಅಂತ? ಹಂಗಾರ ನಾವಲ್ಲಿ ನೀನು ಹೋಗ್ನಿ. ಜಟ್ ಬೈಲಕ್ಕ ಲೋಡಾಗ ಓ ಏನ ಜಾಗ ಕಲ್ಲಿ ಮಣ್ಣಿ ಗಾಯತ್ರಿ ಅಂತ ಹೆಂಗಂದಿ? ಯಾರಕ್ಕಿ ಖರೆ ಬೂಬನಿ ಯಾವಕ್ಕಿ? ಗಾಯತ್ರಿ ನಾನಲ್ಲ, ನಾ ಶಶಿಕಲಾ. ಯಾರಕ್ಕಿ ಗಾಯತ್ರಿ? ಯಾರಕ್ಕಿ ನಾ ಕರ್ಕೊಂಡಿರಕ್ಕಿ, ಗಾಯತ್ರಿ? ನಾ ಕರ್ಕೊಂಡಿರಕ್ಕಿ ಮತ್ತ ನಾನೇನ್ ಇಟ್ಕೊಂಡೇನ? ನಾನ್ ಕರ್ಕೊಂಡಿರಕ್ ಗಾಯತ್ರಿ ಮತ್ತ ಅಂದೆ. ನಾನೇನ್ ಇಟ್ಕೊಳಕತ್ತೇನೆ? ನಿನಗೆ ಇಟ್ಕೊಳಕಂತ ನಾ ಇನ್ನೂ ಅಂದೇ ಇಲ್ಲ. ಹೋಗ್ಲಿ, ನಾನ್ ಚಿಕ್ಕ ಮಾಡಿದ್ವಿ. ಹೋಗ್ಲಿ, ಹಾ ಮೋಸ ಮಾಡಿದಿಲ್ಲ. ಮಾಡಿಲ್ಲ. ಮೋಸ ಮಾಡಲೆಂದು ನೀನು ನಮ್ಮದೇ ಪ್ರೀತಿ ಯಾಕಾನೆ ತಪ್ಪು, ನಮ್ಮದೇ ಪ್ರೀತಿ ಯಾಕಾನೆ ತಪ್ಪು, ಆತನ ಹೇಳಬಲ್ಲೆಯ ಹೋದರೆ ಹೋಗೆ. ನಿನ್ನ ದೈವ ಸುಮಾರ ಆಗಬೇಡ ಕಣ್ಣೀರ. ನೀನು ಬೇಡ ಜಾಗ ಕಡ್ಡಿ ಮಾಡಿ ವಾದ್ಯಕ್ಕೆ ಇಬ್ಬರಡಿ ವಾದ್ಯಕ್ಕೆ ಒಂದು ಆಡಿ ಬಿಡ. ಮಾಡಾಕರ ಅದಿರ್ಲಿ ಮದ್ವೆ ಮಾಡ್ಕೊಳಕ್ ಒಲ್ಲೆ ಅಂತೀರನು? ಹೇಳು ಮತ್ತೆ ನಿನ್ನ ಮನಸ್ಸಿನಾಗ ಯಾರು ಅದಾರ ಅಂತ ಹೇಳು. ನಿಮ್ಮ ಕಂಠ ನೋಡ ತಳ್ಳಗೈತಿ. ನನ್ನ ಕಂಠಕ್ಕೆ ಯಾಕೆ ನಿನ್ನ
ಕ್ಲಾಸ್ನಾಗ ಹರಿತೇವ್ ಹಂಗೆ ಹರಿದಿಲ್ಲ ಹರಿದಿಲ್ಲ ಚೀಕ ಕಾಳ ಯಾವ ನಾಟಕವಾಡುವ ಬೋರಿ ಕುಣಿತಲ ದೋಸ್ತರ ಬಾರಿ ಇದಿಸಿ ತೋರಿಸುತ್ತಾನಾದ ಗರಿ ಹುಡುಗರು ಕುಶಲ ಜಾತ್ರೆ ಮಾಡೋಣ ರಾತ್ರಿ ಬರಬೇಕ ನೀ ರಾತ್ರಿ ಕುಶಲ ಜಾತ್ರೆ ಮಾಡೋಣ ರಾತ್ರಿ ಬರಬೇಕ ನೀ ರಾತ್ರಿ ಉಣ್ಣಿಸಲ ಜಾತ್ರಿ ಮಾಡೋಣ ಬರಬೇಕ ನೀ ರಾತ್ರಿ ಉಣ್ಣಿಸಲ ಜಾತ್ರಿ ಮಾಡೋಣ ಬರಬೇಕ ನೀ ರಾತ್ರಿ ನಾಟಕ ಮಾಡೋಣ ಉಣ್ಣಿಸಲ ದೋಸ್ತ ನಾಟಕ ಮಾಡೋಣ ಬಾ ಲುಂಗಿ ರಾಜ ಯಾರ ಬಂದ್ರು ನಮ್ಮಪ್ಪ ಬರ್ದೈತನ ನೋಡ ಕಾಲ್ ಸದಗಾಯಿಸಿ ಬಂದ್ಬಿಡ್ತಾನ ಇದು ಯಾವಾಗಲೇ ದಿಬ್ಬದ ನಾಯಿ ಗುಬ್ಬಿ ನಾಯಿ ಅಂತ ಇದು ಯಾವಾಗಲೇ ಇದು ಹಂದಿ ಮನಿ ನಂದಿ ಸಾಯಿ ಅವ್ರಿಗೆಲ್ಲ ಬೆಳಕು ಕರಿತಿ ಅದಕ್ಕೆ ಓದಿ ಹೋದ್ರು ಲೇ ಮಂಗ್ ಸುಳೆ ಮಕ್ಕಳ ಹುಚ್ಚು ಎದ್ದು ಹುಚ್ಚು ಬಂದು ಹುಡುಗಿ ಊಟ ನಿಚ್ಚಳದಿಂದ ತಿರ್ಗ ಮಕ್ಕಳ ಒಳಗ ಏನ್ ನಡ್ಸಕತ್ತಿರ್ಲಿಲ್ಲ ಅಕ್ಕೆ ಕತ್ತ ಆಯ್ತು ಹಿಂಗ ಶಿವಾಗಿ ಹಂಗ ಸಿಡ್ಕೊಂಬರ್ತಡಿ ಅವ್ರು ನೋಡಿ ವೆಲ್ಕಮ್ ಮಿಸ್ಟರ್ ವರ್ಮಾ ವೆಲ್ಕಮ್ ಯಾಕೆ ಇಷ್ಟು ತಡ ನನ್ನ ಫ್ರೆಂಡ್ಸ್ ಮ್ಯಾರೇಜ್ ಮದುವೆಗೆ ಹೋಗಿದೆ. ಎಲ್ಲಿಗೆ ಬಂತು ಈ ನಿನ್ನ ನಾಟಕ? ಅದಕ್ಕೆ ತಲೆ ಬರಹ ನೀಡಿ ನಾಟಕ ರಚನೆ ಮಾಡಿದ ಕವಿಗಳು ನೀವೇ ಅಲ್ಲವೇನು? ಅದಕ್ಕೆ ನಾನಾ ನಿತ್ಯ ಮಾತ್ರ. ನೀನು ನನ್ನ ಪ್ರಿಯತಮಿಯಾಗಿ ಸಿಗಬೇಕಾದರೆ ಅದು ಯಾವ ಜನ್ಮದ ಪುಣ್ಯವೋ ಏನು? ಬಾರಂಜನ, ಚಂದ್ರನ ಹಿಂಬಾಲಿಸಿದಂತೆ ಈ ನನ್ನನ್ನು ಹಿಂಬಾಲಿಸಿ ಆಡಿ ತಡಿಸು ನನ್ನನ್ನು.
ನನ್ನ ಬಾಳಿಗೆ ವಿಷ ಬೆರೆಸಿದ್ಯಾ? ನೀತ, ನಿನ್ನನ್ನು ಕಡಿದು ತುಂಡರಿಸಿ ಹಾಕಿದರೂ ನನ್ನ ಸಿಟ್ಟು ಹೋಗಲಾರದು. ಹಲೋ ಹಲೋ, ಯಾಕೆ ಈ ರೀತಿ ಬಡ್ಕೋತೀರಾ? ನೀವು ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯೋದಿಲ್ವೇನು? ಅದೇ ರೀತಿ ಕಾಫಿ ಆಗಿರುವ ನನ್ನನ್ನು ಬೈಟು ಮಾಡಿದ್ದಾನೆ, ಅದರಲ್ಲಿ ತಪ್ಪೇನಿದೆ? ಹುಚ್ಚು ಬಾಯಿ ಚಾಡಾಲಿನಿ, ಚಿನ್ನದಂತ ಗಂಡನ ಎದುರಿಗೆ ಮಿಂಡನ ಒಡೆಯಲಿಗೆ ಹಾಡಿ ಕುಡಿದು ಈಗ ಬೈಟು ಕಾಪಿಗೆ ಹೋಲಿಸ್ತಿದೆಯಲ್ಲ. ಈ ಗಂಡ ಕಟ್ಟಿದ ತಾಳಿಗೆ ಮಾಪಿ ಅಂತ ಹೇಳ್ತೀಯಲ್ಲ, ನೀನೆಂತ ಹೊಲಸು ಹೆಣ್ಣು ಇರಬಹುದು. ನೀನು ಹೆಣ್ಣಲ್ಲ, ಎಮ್ಮಾರಿ. ರಾಕ್ಷಸಿ ಅಂತ್ಯ ಅಣ್ಣು, ತಪ್ಪೇನಿಲ್ಲ. ಏನೋ ತಾಳಿ ಕಟ್ಟಿದ ಭೂಪ, ನೀ ನನಗೆ ತಾಳಿ ಕಟ್ಟಿದಕ್ಕೆ ನಾನು ನನಗೆ ಮೋಸ ಮಾಡಿದೆ ಅಂತ ನನಗೆ ಸೂಳೆ ಅಂತ ಹೇಳಿದೆಯಲ್ಲ. ಹಾಗಾದ್ರೆ ನೀನೇನೋ ಮಾಡಿದೆ? ನಿನ್ನ ಹೆಂಡತಿಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಪತ್ನಿ ವ್ರತ ಮಾಡಬೇಕಾದ ನೀನು ಅವಳಿಗೆ ಮೋಸ ಮಾಡಿ ನನ್ನ ಕೊಳಗೆ ತಾಳಿ ಕಟ್ಟಿ ಈ ನನ್ನ ದೇಹ ಸುಖ ಅನುಭವಿಸಿದೆಯಲ್ಲ. ನೀನೆಂತ ನಾಲಾಯ್ಕನು? ಇನ್ನೊಂದು ಸಾರಿ ನನ್ನ ಮೇಲೆ ಕೈ ಎತ್ತಿದೆ ನಿಜವಾದ್ರೆ ಎತ್ತಿದ ಕೈಯನ್ನು ಕತ್ತರಿಸಿ ಹಾಕ್ತೀನಿ, ಎಚ್ಚರ. ಮಾಟಗಾರತಿ ಎಣ್ಣೆ, ನಿನ್ನನ್ನು ನನ್ನ ಹೆಂಡತಿನಾಗಿ ಕಟ್ಟಿಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆಶ್ರಯವಿಲ್ಲದ ಬಳ್ಳಿಗೆ ಆಶ್ರಯ ನಿನಗೆ ಸಹಿತಾನ ಕೊಟ್ಟಿದ್ದಕ್ಕೆ ನನಗೆ ಈ ಶಿಕ್ಷೆ ನೀಡಿದೆಯಲ್ಲಿಯೇ ಎಮ್ಮಾರಿ. ನಿನ್ನಂತ ಸತಿ ಸೂಳಿಯರು ಈ ಜಗತ್ತಿನಲ್ಲಿ ಯಾರ್ಯಾರು ಇರಬಾರದು. ದಾಟು ಮೊದಲು ನನ್ನ ಮನೆಯಿಂದ ಆಚೆ. ಮನೆ? ಎಲ್ಲಿದೆ ನಿನ್ನ ಮನೆ? ಎಂದು ನನ್ನ ಕೊಳ್ಳೆಗೆ ತಾಳಿ ಕಟ್ಟಿದ್ಯೋ ಅಂದೆ ಹಾರೋಯಿತು ನಿನ್ನ ಹೆಸರಿದ್ದ ಮನೆ. ಓಯ್, ಇಷ್ಟು ದಿನ ನನ್ನ ದೇಹದ ಸುಖ ಅನುಭವಿಸಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ನಿನಗಿಲ್ಲಿ ಇರೋದಕ್ಕೆ 1 ಗಂಟೆ ಟೈಮ್ ಕೊಡ್ತೀನಿ. ಆ ವೇಳೆ ಮುಗಿದ ತಕ್ಷಣ ದಾಟು ನನ್ನ ಮನೆಯಿಂದ. ನಾನೇ ಕತ್ತಿಗೆ ಕೈ ಕೊಟ್ಟು ವರ ನುಗ್ಬೇಕಾಗುತ್ತೆ. ಅಂದು ರಾಮಚಂದ್ರನ ಮನೆಯಲ್ಲಿ ನೀನೇ ಹೀಗೆ ಎದ್ದೆ ಅಂತ ತಿಳಿದಿದ್ದರೆ ಅವತ್ತೇ ನಿನ್ನ ಕತೆ ಮುಗಿಸಿ ಬಿಡುತ್ತಿದ್ದೆ. ಆದರೆ ನಿನ್ನ ಮಾಡಿ ಸೋಳಿತನ ನಿನ್ನಲ್ಲಿ ಇಲ್ಲ ಎಂದು ತಿಳಿದು ನಿನ್ನ ಕೈ ಹಿಡಿದು ಆಸ್ತಿ ನನ್ನ ಮಾನ ಮರ್ಯಾದೆಯಲ್ಲ ಹಾಳು ಮಾಡಿಕೊಂಡೆ. ಸಂಸಾರದ ಆಳವನ್ನರಿಯದ ಅಧಮ ನೀನು. ಮೃದು ಜನಾಂಗದ ಒಡೆಯನಾಗಿ ಅನೇಕ ಜನರಿಂದ ಹುಟ್ಟಿಸ್ಕೊಂಡೆ ಅಲ್ಲ. ಆವತ್ತ ನನ್ನ ಕೊಳ್ಳಿಗೆ ತಾಳಿ ಕಟ್ಟೋದಕ್ಕೆ ನಾಚಿಕೆ ಆಗ್ಲಿಲ್ವೇನೋ ನಿನಗೆ? ಇನ್ನು ಮುಂದೆ ಪಂಚಾಯಿತಿಯಲ್ಲಿ ನ್ಯಾಯ ಹೇಳುವ ಎಲ್ಲ ನ್ಯಾಯಾಧೀಶರು ನಿನ್ನಂತವನ್ನ ನೋಡಿ ಪಾಠ ಕಲೀಲಿ. ರಂಜನಾ, ರಂಜನಾ, ನಿನ್ನ ಪ್ರತಿಯೊಂದು ನುಡಿ ಕೇಳಿ ನನ್ನ ಹೃದಯ ಒಡೆದು ನಡುಗುತ್ತಿದೆ. ಇಂಥ ಮೋಸದ ಮಾತಿಗೆ ಮರುಳಾಗಿ ನನ್ನ ಹುಲಿಯಂತ ಹಳಿಯನ್ನು ಕಳೆದುಕೊಂಡೆ. ನನ್ನ ಧರ್ಮ ಪತ್ನಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟೆ. ಬಡವತ್ತಾದ ಆಸ್ತಿಯಲ್ಲ, ಅದನ್ನೆಲ್ಲ ನಿನ್ನ ಆಸ್ತಿಗೆ ಬರೆ, ನಿನ್ನ ಹೆಸರಿಗೆ ಬರಿದೆ. ನನ್ನ ಮಗನಿಗೆ ಹಾಕಿದ ಕವಚ ಇರ್ಲಿ ಅಂತ ನನ್ನ
ತೊಲೆ ಹಾಕಿದ 10 ತೊಲೆ ಚಿನ್ನದ ಬಂಗಾರವನ್ನು ಕಳೆದುಕೊಂಡೆ. ನೀನು ಹೆಣ್ಣಲ್ಲ, ನೀನು ಎಮ್ಮಾರಿ. ನನ್ನ ಬಾಳಿನಲ್ಲಿ ವಿಷ ಬೆರೆಸಿದ ನರ ರಾಕ್ಷಸಿ. ನಿನ್ನನ್ನು ಇನ್ನು ಜೀವಂತ ಉಳಿಸಲಾರೆ. ಇನ್ನು ಮೇಲೆ ಇದು ನಿನ್ನ ವಸ್ತು ಅಲ್ಲ ರಂಜನಾ. ಇವನು ಕಟ್ಟಿದ ತಾಳಿಯನ್ನು ಇವನ ಮುಖಕ್ಕೆ ಹೊಡೆದು ಬೀಸಾಕು. ದಾಟಿ ಮನೆಯಿಂದ ಆಚೆ. ಮೊದಲು ಈ ಬಾಂಡ್ ನೋಡಿ ದಾಟು. ಈ ಮನೆಯಿಂದ ಹಾತೆ. ರವಿವರ್ಮ, ನನ್ನ ಊರೆಂಬ ಸಂಸಾರಕ್ಕೆ ವಿಷ ಬೆರೆಸಿ ನನ್ನ ಪ್ರಾಣ ತೆಗೆಯದೆ ನಾನು ಬಿಡಲಾರೆ. ನನ್ನ ಕತ್ತನ್ನು ತೆಗೆಯಬೇಕೆಂದ ಬಂದ ಎಷ್ಟೋ ನರ ಕುನ್ನಿಗಳು ಸಪ್ತ ಸಾಗರದಲ್ಲಿ ರವಿವರ್ಮ, ಇದು ಬರೀ ನಿನ್ನ ಮಾತಿನ ವರ್ಧಕ್ಕೆ ನಿನ್ನ ಆಸ್ತಿ ಹೋಯಿತು. ಮುಂದೆ ಆದರೆ ಮುಂದೆ ನಿನ್ನ ಮುತ್ತು ಕೂಡ ಒಣಗುತ್ತದೆ. ಅಂದು ನೀನು ಆ ಶಾಂತಿಗೆ ತಾಳಿ ಕಟ್ಟಿದ್ದು ನೆನಪಾದ್ರೆ ನನ್ನ ಹತ್ತಿತನ ಉರಿಯುತ್ತದೆ. ಅದನ್ನು ದೊಡ್ಡದಾಗಿ ನಿರ್ಮಿಸಿದೆಯಾ ಕಟುಕ? ಅಂದು ನಾನು ಹುಚ್ಚನಾಗಿ ಇವಳ ಮಾತಿಗೆ ಮನಸ್ಸೊತ್ತು ಆಸ್ತಿ ಕಳೆಕೊಂಡಿರಬಹುದು. ಆದರೆ ಈ ನನ್ನ ತಾಕತ್ತು ಎಂದೆಂದಿಗೂ ಕಳೆದುಕೊಳ್ಳುವುದಿಲ್ಲ. ಹೇ ರವಿವರ್ಮ, ನೀ ಹಾಕಿದ ಮುಂಚಿನ ಸಂಚಿಕೆಯಲ್ಲಿ ನಾ ಮೆಚ್ಚಿದ ಮಿಣಿನಾಗರನಾಗಿ ಎಡೆ ಎತ್ತಿ ನಿನ್ನನ್ನು ಕಚ್ಚಿ ನಿನ್ನ ಸೇಡೆಂಬ ಮಾತ್ರ ಅಕ್ಷರವನ್ನು ಶಬ್ದವನ್ನು ನಿನ್ನ ಎದೆಯ ಮೇಲೆ ಬರೆಯದಿದ್ದರೆ ನಾನು ಶ್ರೀರಾಮಚಂದ್ರನೇ ಅಲ್ಲ. ಅದಕ್ಕಿಂತ ಮೊದಲೇ ನಿನ್ನ ಶಾಂತಿಯ ಶೀಲ ತಿಂದು ನಿನ್ನ ಪ್ರಾಣವನ್ನು ಯಮನ ಲೋಕಕ್ಕೆ ಕಳಿಸುತ್ತೇನೆ. ಏನಂತಲೇ ಬಡವ? ಬಿಟ್ಟು ಬಿಡಿ ಅವನನ್ನ. ಅವನಿಗೆ ಏನು ಮಾಡಬೇಡಿ. ಇಲ್ಲ ಶತ, ಇಲ್ಲ. ನನ್ನ ಸಂಸಾರವನ್ನು ಹಾಳು ಮಾಡಿದ ಇವನ ಪ್ರಾಣ ತೆಗೆದುಕೊಂಡೇ ಸಾಯುತ್ತೇನೆ. ನೀವೇನಾದ್ರೂ ಅವನ ಮೇಲೆ ಕೈ ಮಾಡಿದ್ರೆ ನಿಮ್ಗೆ ನಾನೇ ಆಗಿದೆ. ಈ ಪಾಪಿಗಳು ಎಂತವರು ಎಂಬುದು ನನಗೆ ಮೊದಲೇ ತಿಳಿದಿದ್ದರೆ. ಆದ್ರೆ ನಾನೇನಾದ್ರೂ ಅವತ್ತು ಈ ವಿಷಯ ನಿಮ್ಮ ಮುಂದೆ ಹೇಳಿದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಆದ್ರೆ ನೀವು ಆ ಮಾತನ್ನ ನಂಬ್ತಾ ಇರಲಿಲ್ಲ. ಹೋಗ್ಲಿ ಬಿಡಿ ಸ್ವಾಮಿ, ಈ ಆಸ್ತಿಯ ಹೋದ್ರೆ ಏನಾಯ್ತು? ನಮ್ಮ ರಟ್ಟೆಯಲ್ಲಿ ಶಕ್ತಿ ಇದೆ. ನಾವು ಕಷ್ಟಪಟ್ಟು ದುಡಿದ್ರೆ ಇಂಥ 10 ಪಟ್ಟು ಆಸ್ತಿನ ಗಳಿಸ್ಬೋದು. ಈ ಪಾಪಿಗಳು ನಮ್ಮ ಎಂಜಲವನ್ನ ತಿದ್ದಿಕೊಂಡು ಇದೇ ಮನೆಯಲ್ಲಿ ಹಾಯಾಗಿರ್ಲಿ. ಬನ್ನಿ, ನಾವು ಹೋಗೋಣ.